ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಇದು ಒಂದು ರಿಕ್ವೆಸ್ಟ್ ವಿಡಿಯೋ KE ಅವರಿಗೆ. ಸೊ KE ಡೈರೆಕ್ಟರ್ ಏನು ಹೇಳಿದರು ಅಂತಂದರೆ, KCET ಎಕ್ಸಾಮಿನೇಷನ್ ಮುಗಿದ ಇಮ್ಮಿಡಿಯೇಟ್ಲಿ ನಾವು ಒಂದು ಎಡಿಟಿಂಗ್ ಆಪ್ಷನನ್ನು ಕೊಡ್ತೀವಿ. ಆ ಎಡಿಟಿಂಗ್ ಆಪ್ಷನ್ನಲ್ಲಿ ಕಾಸ್ಟ್ ಕ್ಯಾಟಗರಿ ರಾಂಗ್ ಆದಂಥ ವಿದ್ಯಾರ್ಥಿಗಳು ಎಡಿಟಿಂಗನ್ನು ಮಾಡ್ಕೊಳ್ಬಹುದು ಅಂತ. ಬಟ್ ಇದುವರೆಗೂ ಯಾವುದೇ ರೀತಿ ಎಡಿಟಿಂಗ್ ಆಪ್ಷನ್ನು KE ವೆಬ್ಸೈಟ್ನಲ್ಲಿ ಬಂದಿಲ್ಲ. ಫೈನ್, ಈ ಒಂದು ಕಾಸ್ಟ್ ಕ್ಯಾಟಗರಿ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ನಮಗೆ ಇನ್ನೂ ಕೂಡ ಟೈಮ್ ಇದೆ. ಸೊ ಡೆಫಿನೆಟ್ಲಿ ಅದು ಸ್ವಲ್ಪ ಲೇಟಾಗಿ ಕೊಟ್ಟರು ಕೂಡ ನಡೀತದೆ. ಬಟ್ ನಾನು ಇವತ್ತು KE ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದೇನಂತಂದರೆ, ವಿದ್ಯಾರ್ಥಿಗಳು ಯಾರ್ಯಾರು ಅಗ್ರಿಕಲ್ಚರ್ ಕೋಟಾಕ್ಕೆ ಎಸ್ ಅಂತ ಕೊಟ್ಟಿದ್ದಾರೆ, ಆ ಕೊಡುವಂತಹ ಸಂದರ್ಭದಲ್ಲಿ ಎಗ್ರಿ ಎಕ್ಸಾಮಿನೇಷನ್ ಏನಿತ್ತು ಅದು ಏಪ್ರಿಲ್ 23ಕ್ಕೆ ಫಿಕ್ಸ್ ಆಗಿತ್ತು. ಅಂದರೆ KCET ಮತ್ತು ನೀಟ್ ಎಕ್ಸಾಮಿನೇಷನ್ ಮಿಡಲ್ ಫಿಕ್ಸ್ ಆಗಿತ್ತು. ಆ ಒಂದು ಕಾರಣದಿಂದ ಬಹಳಷ್ಟು ಜನ ವಿದ್ಯಾರ್ಥಿಗಳು ಎಲ್ಲೆಲ್ಲಿ ಈ ಒಂದು ನೀಟ್ ಕೋಚಿಂಗ್ ಆಗಿರ್ಬೋದು ಅಥವಾ ಕಾಲೇಜಸ್ಗಳಲ್ಲಿ ನೀಟ್ ಕ್ಲಾಸಸ್ಗಳನ್ನ ತೆಗೆದುಕೊಂಡವರಾಗಿರ್ಬೋದು, ಕಲಿತಾ ಇದ್ದಿದ್ರು. ಸೊ ಆ ಒಂದು ಕಾಲೇಜಿಗೆ ನಿಯರ್ ಬೈ ಸೆಂಟರನ್ನು ಆಪ್ಟ್ ಮಾಡ್ಕೊಂಡಿದ್ರು. ಈಗ ಫಾರ್ ಎಕ್ಸಾಂಪಲ್ ರಾಯಚೂರಿನ ಒಬ್ಬ ವಿದ್ಯಾರ್ಥಿ ಅಥವಾ ಕೊಪ್ಪಳದ ಒಬ್ಬ ವಿದ್ಯಾರ್ಥಿನಿ ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜಲ್ಲಾಗಲಿ ಆಳ್ವಾಸ್ ಕಾಲೇಜಲ್ಲಾಗಲಿ ಕಲಿತಾ ಇದ್ದಾರೆ ಅಂತ ಅಂದರೆ, ಹಾಸ್ಟೆಲಲ್ಲಿ ಇದ್ಬಿಟ್ಟು ಅವ್ರು ಏನು ಮಾಡಿದರು ಅಂತಂದರೆ, CET ಎಕ್ಸಾಮ್ ಮತ್ತು ನೀಟ್ ಎಕ್ಸಾಮ್ ಮಧ್ಯೆ ಈ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಂದಿರೋದಕ್ಕೆ ಮಂಗಳೂರಿನ ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡಿಬಿಟ್ಟು ಅಲ್ಲಿಯೇ ಎಕ್ಸಾಮಿನೇಷನ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಯಾಕಂದರೆ ಮತ್ತೆ ಅಲ್ಲಿಂದ ರಾಯಚೂರಿಗೆ ಬಂದುಬಿಟ್ಟು ಎಕ್ಸಾಮಿನೇಷನ್ ಬರೋದು ಮತ್ತೆ ವಾಪಸ್ ಹೋಗೋದಕ್ಕೆ ಟೈಮ್ ವೇಸ್ಟ್ ಆಗ್ತದ ಅಂಥೇಳಿ. ಆದರೆ ಈಗ ಬದಲಾದಂತಹ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂತಂದರೆ, ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಮೇ 14ಕ್ಕೆ ಮುಂದೋಗಿದೆ. ಹೌದಾ? ಮೇ 14ಕ್ಕೆ ಮುಂದೋಗಿರೋದಕ್ಕೆ ಈಗ KE ಅವರ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಏನಾಗಬೇಕು ಅಂತ ಅಂದರೆ, ಎಕ್ಸಾಮಿನೇಷನ್ ಸೆಂಟರನ್ನು KE ಅವರು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಸೊ ಚೇಂಜ್ ಮಾಡ್ಕೊಂಡ ಮೇಲೆ ಅಫಿಡವಿಟ್ 1 ಅಥವಾ 2 ಅನ್ನು ಅವರು ಮಾಡಿಸ್ಬೇಕಾಗ್ತದೆ. ಆ ಒಂದು ಅಗ್ರಿ ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಹಾಗೆ ಅಫಿಡವಿಟ್ ಮಾಡಿಸಿದ ಮೇಲೆ ಡಾಕ್ಯುಮೆಂಟ್ ಅಪ್ಲೋಡಿಂಗ್ ಮಾಡಬೇಕಾಗ್ತದೆ. ಅದಕ್ಕೆ ಬಹಳ ದಿನ ಇನ್ನೂ ಸಮಯ ಇಲ್ಲದೆ ಇರೋದ್ರಿಂದ, ಏಪ್ರಿಲ್ 30ರೊಳಗೆ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗಿರೋದ್ರಿಂದ, ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ KE ಅವರಿಗೆ, ದಯವಿಟ್ಟು ಇದನ್ನು ಒಂದು ಕನ್ಸಿಡರ್ ಮಾಡಿಬಿಟ್ಟು ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರು ಅಗ್ರಿ ಕೋಟಾಕ್ಕೆ ಎಸ್ ಅಂತ ಕೊಟ್ಟಿದ್ದಾರೆ, ಸೆಂಟರನ್ನು ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಸೊ ಅವರೇನಾದರೂ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆಯಿತು ಅಂತ ಅಂದರೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಯಾಕೆ ಅಂತಂದರೆ, ಇನ್ನೂ ಕೂಡ ಹಾಲ್ ಟಿಕೆಟ್ ರಿಲೀಸ್ ಆಗಿಲ್ಲ. ಈಗ ಡಾಕ್ಯುಮೆಂಟ್ ಅಪ್ಲೋಡಿಂಗ್ ನಡೀತಾ ಇದೆ. ಅಪ್ಲೋಡಿಂಗ್ ನಡೆಯುವಂಥ ಸಂದರ್ಭದಲ್ಲೇ ಚೇಂಜ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಿ ಅಂತಂದರೆ ಇದರಿಂದ ಒಂದು ದೊಡ್ಡ ಹೆಲ್ಪ್ ನಮ್ಮ ವಿದ್ಯಾರ್ಥಿಗಳಿಗೆ ಆಗ್ತದೆ. ಬಟ್ ಆಲ್ರೆಡಿ KE ಅವರು ಈ ಒಂದು ಔಟ್ ಆಫ್ ಸಿಲೆಬಸ್ಸಿನ ಪ್ರಾಬ್ಲಮ್ಮಲ್ಲಿ ಸಿಕ್ಕಿಕೊಂಡಿರೋದ್ರಿಂದ ಅದಕ್ಕೆ ಸೊಲ್ಯೂಷನ್ ಏನು ಅಂತ ಯೋಚನೆ ಮಾಡೋದರಲ್ಲಿ ಅವರು ಮುಳುಗೋಗಿರೋದ್ರಿಂದ ಈ ರೀತಿಯ ಪಾಸಿಬಿಲಿಟಿ ಕಡಿಮೆ ಇದೆ. ಆದರೂ ಈ ಒಂದು ವಿಡಿಯೋ ಅಲ್ಲಿಯ ಜನರಿಗೆ ಏನಾದರೂ ಗೊತ್ತಾಗ್ಬಿಟ್ಟು ಏನಾದರೂ ಚೇಂಜ್ ಆದರೆ ಬಹಳ ಒಳ್ಳೆಯದಾಗ್ತದೆ. ಎರಡನೇದಾಗಿ, ಭಾಳ ಜನ ವಿದ್ಯಾರ್ಥಿಗಳು ಬೈ ಮಿಸ್ಟೇಕ್ ಅಗ್ರಿ ಕೋಟಾಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಾಗಿದ್ದರೂ ಕೂಡ ಅಗ್ರಿ ಕೋಟಾವನ್ನು ನೋ ಅಂತ ಕೊಟ್ಟುಬಿಟ್ಟು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದ್ದಾರೆ. ನನಗೆ ಗೊತ್ತಿರುವಂಥ ವಿದ್ಯಾರ್ಥಿಗಳಲ್ಲಿ 2-3 ಕೇಸಲ್ಲಿ ಏನಾಗಿತ್ತು ಅಂತ ಅಂದರೆ, ಇದು ಸಾಫ್ಟ್ವೇರ್ ಪ್ರಾಬ್ಲಮ್ ಅಂತಲೂ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತ ಅಂದರೆ, ಈಗ ಫಸ್ಟ್ ಟೈಮ್ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕಾದ್ರೆ ಎಲ್ಲದೂ ಎಸ್ ಅಂತ ಕೊಟ್ಬಿಟ್ಟು, ಅಗ್ರಿ ಕೋಟಾವನ್ನು ಎಸ್ ಅಂತ ಕೊಟ್ಬಿಟ್ಟು, ಎಕ್ಸಾಮಿನೇಷನ್ ಸೆಂಟರ್ನು ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಡ್ರಾಫ್ಟ್ ಕಾಪಿ ಬಂದಿರ್ತದೆ. ಆ ಡ್ರಾಫ್ಟ್ ಕಾಪಿಯನ್ನು ನೋಡ್ಕೊಂಡ್ಬಿಟ್ಟು ಅದರಲ್ಲಿ ಏನಾದರೂ ಕರೆಕ್ಷನ್ ಮಾಡ್ಕೊಳ್ಬೇಕು ಅಂತೇಳಿ ಇನ್ನೊಂದು ಸಾರಿ ಲಾಗಿನ್ ಆಗದಾಗ ಆಟೋಮೆಟಿಕಲಿ ಸಾಫ್ಟ್ವೇರ್ ಕಡೆಯಿಂದ ಏನಾಗ್ತಿತ್ತು ಅಂತ ಅಂದರೆ, ಅಗ್ರಿ ಕೋಟಾ ನೋ ಅಂತ ಆಗಿಬಿಡ್ತಿತ್ತು. ಬಹಳ ಜನ ಎಕ್ಸ್ಪೀರಿಯನ್ಸ್ ಮಾಡಿದವರು ಇದ್ದೀರಿ ನೀವು ಕೂಡ, ಹೌದಾ? ಸೊ ನೋ ಅಂತ ಆಗಿಬಿಡ್ತಿತ್ತು. ಆಟೋಮೆಟಿಕಲಿ ನೀವೇನು ತಿಳ್ಕೊಂಡ್ಬಿಟ್ಟಿರ್ತೀರಿ, ನಾನು ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತೇಳಿ ಅಂದ್ಕೊಂಡು ಫೀಸನ್ನು ಪೇ ಮಾಡಿಬಿಟ್ಟು ಸಬ್ಮಿಟ್ ಮಾಡಿಬಿಟ್ಟಿದ್ದೀರಿ ಫೈನಲ್. ಬಟ್ ಫೈನಲ್ ಆಗಿ ನೋಡ್ತೀರಿ ನೋ ಅಂತ ಬಂದುಬಿಟ್ಟಿದೆ. ಇಂತಹ ಪ್ರಾಬ್ಲಮ್ಗಳು ಬಹಳ ಜನ ವಿದ್ಯಾರ್ಥಿಗಳಿಗೆ ಆಗಿದೆ. ಆದ್ದರಿಂದ KE ಅವರು ತಮ್ಮ ತಪ್ಪನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವಂಥ ರೀತಿಯಲ್ಲಿ ಏನು ಮಾಡಬೇಕು ಅಂತ ಅಂದರೆ, ಅಗ್ರಿ ಕೋಟಾಕ್ಕೆ ಈಗ ಎಡಿಟಿಂಗ್ ಬಿಟ್ಬಿಟ್ಟು ಎಸ್ ಅಂತ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ. ಇದರಿಂದ ಲಾಸ್ ಏನೂ ಆಗೋದಿಲ್ಲ. ಯಾರ್ಯಾರು ಅಗ್ರಿ ಕೋಟಾಕ್ಕೆ ಎಸ್ ಅಂತ ಮಾಡ್ಕೊಳ್ತಾರೆ ಅವರಿಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ ಇನ್ನೂ ಕೂಡ ಏಪ್ರಿಲ್ 30 ತನಕ ಟೈಮ್ ಇರ್ತದೆ, ಮಾಡ್ತಾರೆ. ಸೊ ಈ ರೀತಿಯಾಗಿ ಯಾರ್ಯಾರು ಅಗ್ರಿ ಕೋಟಾಕ್ಕೆ ಸಂಬಂಧಪಟ್ಟವರಾಗಿದ್ದರೂ ಕೂಡ
ಮೇ ಬಿ ಬಿಕಾಸ್ ಆಫ್ ದ ಸಾಫ್ಟ್ವೇರ್ ಪ್ರಾಬ್ಲಮ್ ನೋ ಅಂತ ಆಗಿರ್ಬೋದು, ಅಥವಾ ಇವರಿಗೆ ಅದರ ಬಗ್ಗೆ ಐಡಿಯಾ ಇಲ್ಲದೇನೆ ನೋ ಅಂತ ಕೊಟ್ಟಿರ್ಬೋದು. ಅಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವಂಥ ರೀತಿಯಲ್ಲಿ ಎಗ್ರಿ ಕೋಟಾ ಎಸ್ ಅಂತ ಮಾಡೋದಕ್ಕೆ ಎಡಿಟಿಂಗ್ ಆಪ್ಷನನ್ನು ಬಿಡಬೇಕು. ಎರಡನೇದಾಗಿ ಆಲ್ರೆಡಿ ಎಕ್ಸಾಮಿನೇಷನ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೊಂಡಂಥ ವಿದ್ಯಾರ್ಥಿಗಳು ಏನಾದರೂ ಚೇಂಜ್ ಮಾಡ್ಕೊಳ್ಬೇಕು ಅಂತ ಅಂದರೆ ಆ ಎಕ್ಸಾಮಿನೇಷನ್ ಸೆಂಟರ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು, ಫೈನಲ್ ಚಾನ್ಸನ್ನು ಕೊಡಬೇಕು. ಅಪ್ಲಿಕೇಶನ್ ಫಾರ್ ಫಿಲ್ ಮಾಡೋದಕ್ಕೆ ಎಷ್ಟೋ ಫೈನಲ್ ಚಾನ್ಸ್ಗಳನ್ನ ಕೊಟ್ಟರು KE ಅವರು, ಇದನ್ನು ನಾವು ಅಪ್ರಿಷಿಯೇಟ್ ಮಾಡಿದ್ವಿ. ಬಟ್ ಈ 2 ಪಾಯಿಂಟನ್ನು ಕೂಡ ಗಮನದಲ್ಲಿಟ್ಟುಕೊಂಡು ದಯವಿಟ್ಟು KE ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಎಗ್ರಿ ಕೋಟಾ ಎಸ್ ಅಂತ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಿ. ಮತ್ತು ಆಲ್ರೆಡಿ ಎಸ್ ಅಂತ ಮಾಡಿಬಿಟ್ಟು ಎಗ್ರಿ ಕೋಟಾ ಎಕ್ಸಾಮ್ ಸೆಂಟರ್ನ ಏನು ಸೆಲೆಕ್ಟ್ ಮಾಡಿದ್ದಾರೆ ಅವರಿಗೆ ಚೇಂಜ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡ್ರೆ ಸೊ ಅದನ್ನು ಚೇಂಜ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಿ. ಇದನ್ನು ಇನ್ನು 2-3 ದಿವಸದಲ್ಲಿ ಮಾಡಿದರೆ ಮಾತ್ರ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ಬಹಳ ಲೇಟಾಗಿ ಮಾಡಿದರೆ ಮತ್ತೆ ಡಾಕ್ಯುಮೆಂಟ್ ಅಪ್ಲೋಡಿಂಗ್ ಡೇಟನ್ನು ಕೂಡ ಎಕ್ಸ್ಟೆಂಡ್ ಮಾಡಬೇಕಾಗ್ತದೆ. ಇದನ್ನು ಮಾಡಬೇಕಾದಂಥ ಸಂದರ್ಭ KE ಅವರಿಗೆ ಯಾಕೆ ಬಂದಿದೆ ಅಂತಂದರೆ ಈಗ ಆಗಿರುವಂತಹ ಬದಲಾವಣೆ. ಸೊ ಏಪ್ರಿಲ್ 23ರಿಂದ ಮೇ 14ಕ್ಕೆ ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಮಾಡಿರೋದು KE ಅವರೇ ಆಗಿರೋದ್ರಿಂದ ಈ ಒಂದು ತಪ್ಪಿಗೆ ಸೊ ನಮ್ಮ ವಿದ್ಯಾರ್ಥಿಗಳಿಗೆ ಈ 2 ಹೆಲ್ಪನ್ನು ಮಾಡೋದಕ್ಕೆ ಅವಕಾಶ ಮಾಡಿ ಕೊಡಲಿ ಅಂತೇಳಿ ಕೇಳ್ಕೊಳ್ಳಂತೆ. ಸೊ ಈ ಒಂದು ವಿಡಿಯೋವನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶೇರ್ ಮಾಡಿ, ಸೊ ದ್ಯಾಟ್ ಇದು ಶೇರ್ ಆಗ್ತಾ ಮೀಡಿಯಾದವರಿಗಾಗಲಿ ಅಥವಾ KE ಅವರಿಗಾಗಲಿ ತಲುಪಿ ನಮ್ಮ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆದರೆ ಅಷ್ಟೇ ನನಗೆ ಸಮಾಧಾನ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.